ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜಯ್ ದಾವಣಗೆರೆಯಿಂದ ಮತ್ತೊಂದು ಹೊಸ ಟ್ಯುಟೋರಿಯಲ್ ಒಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಈ ಒಂದು ಟ್ಯುಟೋರಿಯಲಲ್ಲಿ ನಾನು ಫೋನ್ಪೇ ವ್ಯಾಲೆಟ್ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಫೋನ್ಪೇ ವ್ಯಾಲೆಟ್ ನಾವು ಎದಕ್ಕೆಲ್ಲ ಯೂಸ್ ಮಾಡ್ಬೋದು, ಅದರಿಂದ ಏನೇನು ಯೂಸ್ ಆಗುತ್ತೆ ಎಲ್ಲದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫೋನ್ಪೇ ವ್ಯಾಲೆಟ್ ಅಂದರೆ ನಾವು ಇವಾಗ ಆ್ಯಸ್ ಯೂಶುವಲ್ ಕೇಳಿದ್ದೀವಿ, ಅಮೆಝಾನ್ ವ್ಯಾಲೆಟ್ ಬಗ್ಗೆ ಕೇಳಿದ್ದೀವಿ, ಮೊಬಿಕ್ವಿಕ್ ವ್ಯಾಲೆಟ್ ಬಗ್ಗೆ ಕೇಳಿದ್ದೀವಿ, ಆಮೇಲೆ ಪೇಟಿಎಮ್ ವ್ಯಾಲೆಟ್ ಬಗ್ಗೆ ಎಲ್ಲ ಕೇಳಿದ್ದೀವಲ್ಲ ಫ್ಲಿಪ್ಕಾರ್ಟ್ ವ್ಯಾಲೆಟ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ರೀತಿ ವ್ಯಾಲೆಟ್ಗಳನ್ನು ಕೇಳಿದ್ದೀವಿ. ಅದೇ ಥರ ಫೋನ್ಪೇ ವ್ಯಾಲೆಟ್ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಅದರಲ್ಲಿ ನಾವು ವ್ಯಾಲೆಟಲ್ಲಿ ನಾವು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿ ಇಡ್ಬೋದು ಸ್ನೇಹಿತರೆ. ಅದನ್ನು ನಮ್ಮ ದಿನನಿತ್ಯದ ಜೀವನಕ್ಕೆ ಅಥವಾ ಮತ್ತೊಂದು ಅಗತ್ಯತೆಗಳಿಗೆ ಬಳಸ್ಕೋಬೋದು ಸ್ನೇಹಿತರೆ. ಜೊತೆಗೆ ವ್ಯಾಲೆಟ್ ಮೂಲಕ ಮಿನಿಮಮ್ 2 lakhsವರೆಗೂ ನಾವು ಅಮೌಂಟನ್ನು ಬೇರೆಯವ್ರ ಬೆನಿಫಿಷರಿ ಅಕೌಂಟ್ಗೆ ಸೆಂಡ್ ಮಾಡ್ಬೋದು. ಈಗ ನಮ್ಮ ಹತ್ರ ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಇರುತ್ತೆ ಅಂದ್ಕೊಳ್ಳಿ. ಆ ಕ್ರೆಡಿಟ್ ಕಾರ್ಡಲ್ಲಿ ನಾವು ಕ್ರೆಡ್ ಮತ್ತಿತರ ಅಪ್ಲಿಕೇಶನ್ಗಳ ಮೂಲಕ ಅಮೌಂಟ್ ತಗೊಳ್ಳೋದು, ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅದೆಲ್ಲ ಕಷ್ಟ ಆಗುತ್ತೆ. ಇಲ್ಲಿ ಏನು ಮಾಡ್ಬೋದು ಅಂದರೆ ಈ ಫೋನ್ಪೇ ವ್ಯಾಲೆಟ್ ಮೂಲಕ ನಾವು ನಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಇರ್ತಕ್ಕಂಥ ಅಮೌಂಟ್ನ ಆ್ಯಡ್ ಮಾಡ್ಬೋದು. ಸಮ್ ಅಮೌಂಟ್ ಕಟ್ ಆಗುತ್ತೆ, ಅದ್ರ ಮೂಲಕ ವ್ಯಾಲೆಟ್ಗೆ ಆ್ಯಡ್ ಮಾಡಿಕೊಂಡು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಸೆಂಡ್ ಮಾಡ್ಕೋಬೋದು ಅಥವಾ ಬೇಕಾದ ಒಂದು ವ್ಯಕ್ತಿಯ ಅಕೌಂಟ್ಗೆ ಸೆಂಡ್ ಮಾಡ್ಬೋದು. ಈ ವ್ಯಾಲೆಟ್ ಯೂಸ್ ಮಾಡಿಕೊಂಡು ನಾವು ರೀಚಾರ್ಜ್ ಮಾಡ್ಬೋದು, ಮೊಬೈಲ್ ರೀಚಾರ್ಜ್ ಮತ್ತು ಎಲ್ಲ ರೀತಿ ಬಿಲ್ಗಳನ್ನು ನಾವು ಪೇ ಮಾಡ್ಬೋದು ಸ್ನೇಹಿತರೆ. ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಟ್ಯುಟೋರಿಯಲ್ನ. ನೀವು ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಆಗ್ತಕ್ಕಂಥ ನೋಟಿಫಿಕೇಷನ್ ಎಲ್ಲ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಬೇಗನೆ ಬರುತ್ತೆ, ರೀಚ್ ಆಗುತ್ತೆ. ಆ್ಯಸ್ ಯೂಶುವಲ್ ಗಜರಾಜ್ ಸಿಂಗ್ ಹೇಳ್ದಾಗೆ ಪೂರ್ತಿ ಮಾಹಿತಿ ಕೇಳಿದ್ರೆ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದರೆ ಅರ್ಧ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಟ್ಯುಟೋರಿಯಲ್ನ. ಈಗ ನಾವು ಫೋನ್ಪೇ ಓಪನ್ ಮಾಡೋಣ. ಈ ಫೋನ್ಪೇ ಓಪನ್ ಮಾಡ್ತಿದ್ದೀನಿ, ಅದು ಅನ್ಲಾಕ್ ಮಾಡೋಣ. ಫಿಂಗರ್ ಇಡ್ತಾ ಇದ್ದೀನಿ. ಇಲ್ಲಿ ನಾವು ಸ್ವೈಪ್ ಮಾಡ್ಕೊಳ್ತಾ ಬಂದರೆ ಇನ್ವೈಟ್ ನಾವು ಅಂತ ಸಿಗುತ್ತೆ. ಟು ಮೊಬೈಲ್ ನಂಬರ್, ಟು ಬ್ಯಾಂಕ್ ಆ್ಯಂಡ್ ಸೆಲ್ಫ್ ಅಕೌಂಟ್ ಅಂತ ಇದೆ. ಇದೇನು ಬೇಡ ನಮಗೆ. ನೋಡಿ ಇಲ್ಲಿ ಫೋನ್ ಅಪ್ ವ್ಯಾಲೆಟ್ ಅಂತ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ವ್ಯಾಲೆಟಲ್ಲಿ ಎಷ್ಟಿದೆ ಎಲ್ಲ ನಿಮಗೆ ತೋರಿಸುತ್ತೆ. ನೋಡಿ ಇಲ್ಲಿ ₹6 ಇದೆ ನನ್ನ ವ್ಯಾಲೆಟಲ್ಲಿ. ಇವಾಗ ನಾನು ಇಲ್ಲಿವರೆಗೂ ಎಷ್ಟು ಯೂಸ್ ಮಾಡಿದ್ದೀನಿ ಅಂತ 187 ಯೂಸ್ ಮಾಡಿದ್ದೀನಿ ಸ್ನೇಹಿತರೆ. ಇದು 200 ಅಂತ ಇದೆ ಅಲ್ಲ, ಇದು 2 lakhs ಅಂತ. ಇದು ನಾವು ವಿಡಿಯೋ KYC ಇರುತ್ತೆ ಅಥವಾ ವಿತೌಟ್ KYC ನಾವು ಮಾಡ್ಕೋಬೋದು. ವಿಡಿಯೋ KYC ಅಂದರೆ ನಮಗೆ 2 lakh ಲಿಮಿಟ್ವರೆಗೂ ನಾವು ಅಮೌಂಟ್ನ ವ್ಯಾಲೆಟಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು, ಬೇರೆಯವ್ರ ಅಕೌಂಟಿಗೂ ಸೆಂಡ್ ಮಾಡ್ಬೋದು 2 lakhವರೆಗೂ. ಅಪ್ಪ ನಮಗೆ ವಿಡಿಯೋ KYC ಕಷ್ಟ ಆಗುತ್ತೆ ಮತ್ತೊಂದಾಗುತ್ತೆ ಅಂದರೆ ನೀವು 1 lakhವರೆಗೂ ಫ್ರೀಯಾಗಿ ವಿತೌಟ್ ವಿಡಿಯೋ KYC ನೀವು ಅಪ್ಗ್ರೇಡ್ ಆಗದೆ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ ಅಪ್ಗ್ರೇಡ್ ಲಿಮಿಟ್ ಅಂತ ಇದೆ. ಇದರೊಳಗಡೆ ಹೋದರೆ ಇಲ್ಲಿ ನಾವು ಸ್ವೈಪ್ ಮಾಡ್ಕೊಂಬಂದ್ರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಕೊನೆಗೆ ವೆರಿಫೈ ಅಂತ ಕೊಟ್ಟರೆ ಅದು ವಿಡಿಯೋ ಕಾಲ್ ಬರುತ್ತೆ. ಫೋನ್ಪೇ ಏಜೆಂಟ್ ಅವರು ನಮಗೆ ವಿಡಿಯೋ ಕಾಲ್ ಮೂಲಕ ನಮ್ಮ ಪ್ಯಾನ್ ಕಾರ್ಡ್ ತಗೊಂಡು ಆಕ್ಟಿವೇಟ್ ಮಾಡಿಕೊಡ್ತಾರೆ. 2 lakhs ಅಪ್ಗ್ರೇಡೇಷನ್ ಮಾಡಿಕೊಡ್ತಾರೆ. ಇದು ಒಂದು ಫೋನ್ಪೇ ವ್ಯಾಲೆಟ್ದು. ಬ್ಯಾಕ್ ಬರೋಣ. ನೆಕ್ಸ್ಟು ಟ್ರಾನ್ಸ್ಫರ್ ಅಂತೆ. ನಾವು ಅಮೌಂಟ್ನ ಯಾರಿಗೆ ಸೆಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಇರುತ್ತೆ. ಇದರೊಳಗಡೆ ಹೋಗೋಣ. ನೋಡಿ ಇಲ್ಲಿ ಟ್ರಾನ್ಸ್ಫರ್ ಟು ಬೆನಿಫಿಷರಿ ಅಪ್ ಟು 2 lakhs ಅಂತ ಇದೆ. ಬ್ಯಾಂಕ್ ಮತ್ತು ವ್ಯಾಲೆಟ್ಗೆ ನಾವು ಯೂಸ್ ಮಾಡ್ಬೋದು ಅಂತ ಇದೆ. ಇಲ್ಲಿ ಬ್ಯಾಂಕ್ ಅಕೌಂಟ್, ಫೋನ್ ಅಪ್ ವ್ಯಾಲೆಟ್ ಅಂತ ಇದೆ ಸ್ನೇಹಿತರೆ. ಸ್ವೈಪ್ ಮಾಡ್ಕೊಳ್ತಾ ಬಂದರೆ ನಾವು ಬೆನಿಫಿಷರಿ ಅಕೌಂಟ್ನೆಲ್ಲ ಆ್ಯಡ್ ಮಾಡ್ಬೋದು. ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಇದರಲ್ಲಿ ಇಷ್ಟೇ ಇದೆ. ನೆಕ್ಸ್ಟ್ ಬ್ಯಾಕ್ ಬರೋಣ. ಈಗ ನೆಕ್ಸ್ಟು ಆ್ಯಡ್ ಮನಿ ಅಂತ ಇದೆಯಲ್ಲ, ಇದರಲ್ಲಿ ನಾವು ಅಮೌಂಟ್ನ ವ್ಯಾಲೆಟಿಗೆ ಆ್ಯಡ್ ಮಾಡ್ಬೋದು. ನಮ್ಮ ಅಕೌಂಟು ಮತ್ತು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ತೋರಿಸ್ಕೊಡ್ತೀನಿ ನಾನು ಹೆಂಗೆ ಅಂತ. ಇಲ್ಲಿ ರುಪಿ ಇದೆ. ಇಲ್ಲಿ ಸ್ವೈಪ್ ಮಾಡ್ಕೊತ ಬಂದರೆ 1000, 1500, 2000 ಆ್ಯಡ್ ಅಂತ ಇದೆ ಸ್ನೇಹಿತರೆ. ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಬೋದು. ಇಲ್ಲಿ ₹50 ಆ್ಯಡ್ ಮಾಡಿ ತೋರಿಸ್ತೀನಿ. ಓಕೆ, ಇದ್ರ ಮೇಲೆ ₹50 ಬರ್ದಿದ್ದೀನಿ. ಇಲ್ಲಿ ಡನ್ ಅಂತ ಕೊಡ್ತೀನಿ.
ಇಲ್ಲಿ Add money. Amount. ಆ್ಯಡ್ ಮನಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Wallet auto top dash up illustration. ಹಾಂ, ಓಕೆ. ಈಗ ಆ್ಯಡ್ ಅಂತ ಬಂದಮೇಲೆ ಇಲ್ಲಿ Add 50 and set auto top dash up button. ಆ್ಯಡ್ 50 ಆ್ಯಂಡ್ ಆಟೋ ಸೆಟಪ್ ಅಂತ ಇದೆ, ಇದೇನು ಬೇಡ ನಮಗೆ. Add 51 dash time button. ಆ್ಯಡ್ 50 ಒನ್ ಟೈಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Add 51 dash time button. Follow. ಇಲ್ಲಿ ಕ್ಲಿಕ್ ಮಾಡಿ Show breakup. Close button. Recommended. ನಮ್ಗೆ ಯಾವ ಅಕೌಂಟ್ ಇದೆ ಅಲ್ಲ, ನಮಗೆ ಕ್ರೆಡಿಟ್ ಕಾರ್ಡ್ ಇದ್ರೆ ತೋರಿಸುತ್ತೆ ಇಲ್ಲಿ ನೋಡಿ. ಇಲ್ಲಿ Contact Mahindra Bank credit card. XX71 51.50. Earn credit card rewards from your bank. Enlist. ನೋಡಿ, ಇಲ್ಲಿ ನಾವು 50 ಆ್ಯಡ್ ಮಾಡಿದ್ದೀವಿ. ಇಲ್ಲಿ ಚಾರ್ಜ್ ಸಮೇತ ಹೇಳುತ್ತೆ, ಕೇಳಿಸ್ಕೊಳ್ಳಿ. ನಂದು ಕಾರ್ಡ್ ಇದೆಲ್ಲ ಕ್ರೆಡಿಟ್ ಕಾರ್ಡು ಕಟಕ್ ಮಹೀಂದ್ರದು. ಇಲ್ಲಿ ನೋಡಿ, Pay 51.50. 51.5 ಅಂತ ಇದೆ ನೋಡಿ. ಇಲ್ಲಿ ಇದು ಬೇಡಪ್ಪ, ನಾವು UPI ಮೂಲಕ ಸೆಂಡ್ ಮಾಡ್ತೀವಿ ಅಂದರೆ ವಿತೌಟ್ ಎನಿ ಚಾರ್ಜಸ್, ಏನು ಚಾರ್ಜ್ ಇಲ್ದಂಗೆ ಬರೀ ನಾವು 50 ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿ Pay 50. ಪೇ 50 ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ Follow. ನಮ್ಮ ಪಿನ್ ಹಾಕಿದರೆ Pay. ಇಲ್ಲಿ ಪೇ ಕೊಡ್ಬೋದು ನಾವು. ಪೇ ಆಗುತ್ತೆ ನೋಡಿ. Top dash up successful. May 13th, 2026 at 04:57 p.m. Enlist. ನೋಡಿ, ಇದು ಆ್ಯಡ್ ಆಗಿದೆ, ನಾನು ತೋರಿಸ್ತೀನಿ. ಬ್ಯಾಕ್ ಬಂದು ಅಮೌಂಟ್ ಆ್ಯಡ್ ಆಯಿತು Follow wallet. Top dash up successful. May 13th. Total payable 50. Out of ನೋಡಿ, list. ಮೆಸೇಜ್ ಕೇಳಿಸ್ಕೊಳ್ಳಿ. Elapsed. VA-PNDSMS dash bullet. Now alerted. ಆ್ಯಡ್ ಆಗಿದೆ ಸ್ನೇಹಿತರೆ. ಈಗ ಬ್ಯಾಕ್ ಬರ್ತೀನಿ ನಾನು. Top dash up successful. Total payable 50. Out of list. ಬ್ಯಾಕ್ ಬರೋಣ. Follow. Rupee 56. ನೋಡಿ, 56 ಆಗಲೇ ಎಷ್ಟಿತ್ತು? 6 ರೂಪಾಯಿ ಇತ್ತು, ಇವಾಗ 56 ರೂಪಾಯಿ ಆಗಿದೆ. ಈಗ ನೆಕ್ಸ್ಟ್ ಆಪ್ಷನ್ ನೋಡೋಣ. Withdraw. ಹಾಂ, ವಿತ್ಡ್ರಾ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾವು ಅಮೌಂಟ್ನ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ಬೋದು. ವ್ಯಾಲೆಟ್ಟಿಂದ ನಾವು ಸೇವಿಂಗ್ ಮಾಡಿರ್ತೀವಲ್ಲ, ಇಲ್ಲಿ ಅದನ್ನು ಹೆಂಗೆ ಹಾಕೋದು ಅನ್ನೋದು ತೋರಿಸ್ಕೊಡ್ತೀನಿ. Edit box. Rupee. Enter amount. ಇಲ್ಲಿ ನಾನು ಇವಾಗ 56 ಅಂತಾನೆ ಹಾಕ್ತೀನಿ. 5 6 6. ಓಕೆ, ಡನ್ ಕೊಡ್ತೀನಿ. ಇಲ್ಲಿ 56. Edit box. Contact with radio button. Contact Mahindra Bank dash 4110. ಇಲ್ಲಿ ನನ್ನ ಕೋಟಕ್ ಮಹೀಂದ್ರ ಬ್ಯಾಂಕ್ ಇದೆ ಅಲ್ಲ, ಅದಕ್ಕೆ ಅಮೌಂಟ್ ಹೋಗುತ್ತೆ. ಅಥವಾ ನಾವು ಇಲ್ಲಿ Radio button. Punjab National Bank dash ಪಂಜಾಬ್ 3115. ನ್ಯಾಷನಲ್ ಬ್ಯಾಂಕ್ ಅಂತ ಇದೆಯಲ್ಲ, ಅದಕ್ಕಾದ್ರೂ ಸೆಂಡ್ ಮಾಡ್ಬೋದು. ಇವಾಗ ನಾನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೆಂಡ್ ಮಾಡ್ತೀನಿ. Radio button. Detected. ಓಕೆ, ಅದ್ರ ಮೇಲೆ ಟಿಕ್ ಮಾಡಿ. Add new bank account. Button. ಇಲ್ಲಿ Add new ಮತ್ತೆ bank ನೀವು account. ಆ್ಯಡ್ ಮಾಡ್ಬೋದು, ಬ್ಯಾಂಕ್ ಅಕೌಂಟ್ನು ಆ್ಯಡ್ ಮಾಡ್ಬೋದು ಸ್ನೇಹಿತರೆ. Button. Withdraw now. Button. Out of list. ವಿತ್ಡ್ರಾ ನೌ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. But withdraw now. Button. Follow. Unlock follow. ಕೊಟ್ಟಿದ್ದೀನಿ. Please do not press back or close the app. Withdrawal successful. May 13th, 2026 at 04:59 p.m. Enlist. ನೋಡಿ, ವಿತ್ಡ್ರಾಲ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬಂದಿದೆ ನೋಡಿ. Follow wallet. Withdrawal successful. ಈಗ ನನ್ನ ಅಕೌಂಟಿಗೆ ಬಂದಿರುತ್ತೆ ನೋಡಿ, ಕೇಳಿಸ್ಕೊಳ್ಳಿ. Elapsed. VM-PNDSMS dash bullet. Now alerted. Your /CXX3115 is credited for INR 56.00 on 13-05-2616:59. ಓಕೆ, ನನ್ನ ಅಕೌಂಟಿಗೆ ಬಂದಿದೆ ಸ್ನೇಹಿತರೆ ಇವಾಗ ಅದು ಅಮೌಂಟು. ಈಗ ಬ್ಯಾಕ್ ಬರೋಣ. Earn up to 2% back. Back. ಇಲ್ಲಿ Wallet ನೋಡಿ, balance. Rupee. 0. ಏನು ಇಲ್ಲ, 0 ರೂಪೀಸ್ ಇದೆ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ನೋಡೋಣ. Wallet settings. ವ್ಯಾಲಿಡ್ ಸೆಟ್ಟಿಂಗ್ಸ್ ಅಂತ ಇದೆ, ಇದರಲ್ಲಿ ಹೋಗೋಣ. Follow. Follow wallet. Account and settings. ಇದರಲ್ಲಿ UPI ID. UPI ID, User 812362. Kapipa. Button. Share bar. Back of bank account. This account will be used. Keyboard dash arrow dash. Watch video to pay safe. Tips to make safe UPI ಇದರಲ್ಲಿ payments. Safety image. ಹೆಂಗೆ ನಾವು ಯೂಸ್ ಮಾಡಬೇಕು ಅಂತ ವಿಡಿಯೋ ಒಂದು ಟಿಪ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದೇನು ಬೇಡ. Forward ನೋಡಿ, icon. Watch video to pay safe. Tips to make safe UPI payments. UPI safety image. ಇಷ್ಟೇ ಸ್ನೇಹಿತರೆ, ಇದರಲ್ಲಿ ಏನಿಲ್ಲ. ನೆಕ್ಸ್ಟ್ ನೋಡೋಣ. Follow. Button. View past payments. ಹಳೆ ನಾವು ಏನಾದರೂ ಪೇಮೆಂಟ್ ಮಾಡಿದ್ರೆ ಇಲ್ಲಿ ಡೀಟೇಲ್ಸ್ ಸಿಗುತ್ತೆ. ಪಾಸ್ಟ್ ಪೇಮೆಂಟ್ ಅಂದರೆ ನೋಡೋಣ, ಅದ್ರೊಳಗೆ ಹೊಡ್ತೀನಿ ನೋಡಿ, ಇಲ್ಲಿ ಹಿಸ್ಟ್ರಿ Follow. ಕೇಳಿಸ್ಕೊಳ್ಳಿ. List. Pay to. Saraswati 8. Top dash up. Withdrawal from. Fund wallet. Plus 50. May 2026. Withdrawal from. Fund wallet. Plus 56. 2 minutes ನೋಡಿ. ago. Credited to. 2 ಮಿನಿಟ್ಸ್ ಆಗೋ ಕ್ರೆಡಿಟೆಡ್ ಅಂತ ತೋರಿಸ್ತಾ ಇದೆ. ಈ ಥರ ಹಿಸ್ಟ್ರಿ ಸಿಗುತ್ತೆ ಅಷ್ಟೇ ಇಲ್ಲಿ. Back. Follow. Button. Do more with wallet. Add up to 12 using a credit card or UPI. No more. Enlist. 2 ಲಕ್ಷದವರೆಗೂ ನಾವು ವ್ಯಾಲೆಟಲ್ಲಿ ಅಮೌಂಟ್ನ ಹಾಕ್ಕೋಬೋದು ಸ್ನೇಹಿತರೆ. ಸಮ್ ಚಾರ್ಜಸ್ ಇರುತ್ತೆ. Add up to 12 using a credit card. Add beneficiary and transfer up to 12 to bank/C. No more. ನಾವು 2 ಲ್ಯಾಕ್ವರೆಗೂ ನಾವು ಅಮೌಂಟ್ನ ಸೆಂಡ್ ಮಾಡ್ಬೋದು ನಮ್ಮ ಬೆನಿಫಿಷರಿ ಅಕೌಂಟ್ಗೆ ಸ್ನೇಹಿತರೆ. Use wallet to pay any UPI QR. No more. ಯೂಸ್ ವ್ಯಾಲಿಡ್ ಟು ಅಂದರೆ ಎಲ್ಲ ಸ್ಕ್ಯಾನ್ ಕೋಡ್ಗೂ ನಾವು ಅಮೌಂಟ್ನ ಸೆಂಡ್ ಮಾಡ್ಬೋದು ಸ್ನೇಹಿತರೆ. ಇನ್ನೊಂದು ತೋರಿಸ್ಕೊಡ್ತೀನಿ ನಿಮಗೆ. ಈಗ ವ್ಯಾಲಿಟಲ್ಲೂ ನಾವು ಇನ್ನೊಬ್ಬರಿಗೆ ಹೆಂಗೆ ಸೆಂಡ್ ಮಾಡ್ಬೋದು ಇಲ್ಲಿ ನಾನು ಯಾವ್ದಾದ್ರು ಒಂದು ಹೆಸರು ತಗೊಂಡು I am 18. You call it. ಇಲ್ಲಿ 1 ರೂಪಾಯಿ ಸೆಂಡ್ ಮಾಡ್ತೀನಿ, ಬರಿತೀನಿ ನೋಡಿ. 1. With 1. 1 ರೂಪಾಯಿ ಬರ್ದಿದ್ದೀನಿ. ಇಲ್ಲಿ Pay. Window follow. ಪೇ ಅಂತ ಇರುತ್ತಲ್ಲ, ಇಲ್ಲಿ ನಾವು ಡ್ರಾಪ್ ಡೌನ್ ಬಾಕ್ಸ್ ಇರುತ್ತಲ್ಲ, ಇಲ್ಲಿ ಪೇ ಮಾಡೋದಕ್ಕಿಂತ ಮುಂಚೆ ಯಾವುದರಿಂದ ಪೇ ಮಾಡ್ತಾ ಇದ್ದೀವಿ ಅಂತ 4110. ಇಲ್ಲಿ ಕ್ಲಿಕ್ ಮಾಡಿ Transfer from. Contact. Wallet. Usable up to. ನೋಡಿ. Wallet. Usable up to. Call it. ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ Cancel. Continue. ಕಂಟಿನ್ಯೂ ಕೊಟ್ಟು Follow. ನೋಡಿ Pay. ಇಲ್ಲಿ. Info down. Button. 4110. ಇದು ಯಾಕಂದ್ರೆ ಬ್ಯಾಲೆನ್ಸ್ ಇಲ್ಲ ಅದರಲ್ಲಿ, ಅದಕ್ಕೆ ಹಂಗೆ ತೋರಿಸ್ತಾ ಇದೆ. Info to pay.
ಪೇ ಕೊಟ್ಟುಬಿಟ್ರೆ ನಮಗೆ ಅಮೌಂಟು ನಾವು ಅಮೌಂಟ್ ಅವರಿಗೆ ಸೆಂಡ್ ಮಾಡ್ಬೋದು ಸ್ನೇಹಿತರೆ. ಇದು ಇವತ್ತಿನ ಒಂದು ಸಿಂಪಲ್ ಟ್ಯುಟೋರಿಯಲ್ ಸ್ನೇಹಿತರೆ. ಈ ಟ್ಯುಟೋರಿಯಲ್ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಪೂರ್ತಿಯಾಗಿ ಕೇಳಿ ಯೂಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಟ್ಯುಟೋರಿಯಲ್ ಬಗ್ಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ನಮ್ಮ ಕನ್ನಡ ತಂತ್ರಾಂಶ ಗ್ರೂಪಲ್ಲಿ ಹಾಕಿ. ನಾವು ಆದಷ್ಟು ನಿಮಗೆ ಉತ್ತರಗಳನ್ನು ಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ಟ್ಯುಟೋರಿಯಲ್ ಒಂದಿಗೆ ನಿಮಗೆ ಮುಂದೆ ಸಿಗ್ತೀನಿ ಸ್ನೇಹಿತರೆ. ಓಕೆ, ಟೇಕ್ ಕೇರ್, ಬಾಯ್. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.